ಸಿದ್ದರಾಮಯ್ಯ ಅವರು ಐತಿಹಾಸಿಕ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ನಮ್ಮ ಜೊತೆ ಮಾತನಾಡಲು ಶಾಸಕರಂತ ಬಸವರಾಜ ಶಿವಗಂಗ ಸರ್ ಇದ್ದಾರೆ. ಸರ್, ಎಷ್ಟು ತೃಪ್ತಿ ಇದೆ CM ಸಿದ್ದರಾಮಯ್ಯ ಅವರು 16ನೇ ಬಜೆಟು ರಾಜ್ಯದಲ್ಲಿ ಯಾರೂ ಮಾಡಿಲ್ಲ. ರಾಮಕೃಷ್ಣ ಹೆಗಡೆ ಅವರ ನಂತರ ಇದೇ ಸಿದ್ದರಾಮಯ್ಯನವರು ಮಾಡಿದ್ರು. ಹೌದು, 100ಕ್ಕೆ 100 ನಮಗೆ ತುಂಬ ಖುಷಿಯಾಗಿದೆ. ಜನಪರವಾದ, ರೈತರ ಪರವಾದ, ಮಹಿಳೆಯರ ಪರವಾದಂಥ ಉತ್ತಮವಾದ ಬಜೆಟ್ನ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಅರ್ಪಿಸಿದರೆ ಅವರಿಗೆ ನಮ್ಮ ರಾಜ್ಯದ ಸಮಸ್ತ ಬಂಧುಗಳ ಪರವಾಗಿ ಅಭಿನಂದನೆ ಸಲ್ಲಿಸ್ತಾರೆ. ಅನಾರೋಗ್ಯದ ನಡುವೆ ಕೂಡ ಇಂಥದ್ದೊಂದು ದೊಡ್ಡ ಬಜೆಟ್ 4,09,000 ಕೋಟಿ ಬಜೆಟ್. ಹೌದು, ಅದೇ ಅವರ ಒಂದು ಅಚಲತೆ. ನಾವೇನಾದ್ರು ಒಂದು ಜನಗಳಿಗೆ ಮಾಡಬೇಕು ಅಂದರೆ ಅವ್ರ ಆರೋಗ್ಯನೂ ಲೆಕ್ಕಿಸಿದೆ. ಇವತ್ತು ಆ್ಯಕ್ಚುಲಿ ಅಂಥ ಒಂದು ವ್ಯವಸ್ಥೆ ನಾನಿದ್ರೂ ಮಾಡೋಕ್ಕಾಗಲ್ಲ. ಆದರೂ ಸಹ ಸುಮಾರು 3-4 ತಾಸು ಕೂತು ಉತ್ತಮವಾದ ಒಂದು ಬಜೆಟ್ ಮಂಡಿಸಿದ್ದಾರೆ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಆಶಿಸ್ತೀನಿ. BJಪಿಯವರು ಇದನ್ನು ವಿರೋಧ ಮಾಡ್ತಾಯಿದ್ದಾರೆ. ಅಲ್ಪಸಂಖ್ಯಾತರ ಸೀಮಿತವಾಗಿರುವಂಥ ಬಜೆಟ್ ಅಂತ ಟೀಕೆ ಮಾಡಿ ಅವ್ರದ್ದು ಅದೊಂದೇ ಅಲ್ಲ ಅಜೆಂಡಾ, ಹಿಂದೂ ಮುಸ್ಲಿಂ ಅದೊಂದು ಅಜೆಂಡಾ ಬಿಟ್ಟರೆ ಬೇರೆ ಏನಿದೆ? ಅವ್ರ ಬಜೆಟ್ ವಿರೋಧವಾಗಿ ಮಾತಾಡೋಕ್ಕಿಲ್ಲ, ಯಾರಿಗೂ ಮಾತಾಡೋಕ್ಕಿಲ್ಲ. ಯಾಕೆಂದರೆ ಸಂಪೂರ್ಣವಾದ ಬಜೆಟ್ ಇದು. ಇಂಥ ಉತ್ತಮವಾದ ಬಜೆಟ್ ಮಂಡನೆ ಮಾಡಿದರೆ ಅವರು ಯಾವತ್ತಿದ್ರೂ ಹಿಂದೂ ಮುಸ್ಲಿಂ ಒಂದು ಜಾತಿ ವ್ಯವಸ್ಥೆ ಒಳಗೆ ರಾಜಕೀಯ ಮಾಡ್ತಾ ಬಂದಿದ್ದಾರೆ. ಬಜೆಟಲ್ಲೂ ಅವರು ಅದನ್ನೇ ತಂದಿದ್ದಾರೆ ಅಂದರೆ ಅವ್ರ ಯೋಗ್ಯತೆ ಏನು ಅಂತ ನಮಗೆ ಗೊತ್ತಾಗ್ತದೆ. ಮಧ್ಯ ಕರ್ನಾಟಕದಿಂದ ಸ್ಪರ್ಧೆ ಮಾಡೋರು ನೀವು, ದಾವಣಗೆರೆ, ಏನು ಅನ್ಸುತ್ತೆ ಸರ್ ಈ ಬಜೆಟ್ ನೋಡಿದರೆ? ಪೂರ್ವ ಅಖಂಡ ಕರ್ನಾಟಕಕ್ಕೆ ಲಾಭ ಆಗಿದೆಯಾ? ಅಖಂಡ ಕರ್ನಾಟಕ ಲಾಭ ಆಗಿದೆ. ಜೊತೆಗೆ ನಮ್ಮ ದಾವಣಗೆರೆ ಜಿಲ್ಲೆಗೂ ಸಹ ನಮ್ಮ ಏನು ಜಿಲ್ಲಾ ಆಸ್ಪತ್ರೆ ಇದೆ ಅದನ್ನು ಉನ್ನತೀಕರಣಕ್ಕೂ ಮೇಲ್ದರ್ಜೆಗೇರಿಸಿ ಅನುದಾನ ಇಟ್ಟಿದ್ದಾರೆ. ನೀರಾವರಿ ಯೋಜನೆಗಳಿಗೆ ಒಂದಿಷ್ಟು ಅನುದಾನ, ನೀರಾವರಿ ಯೋಜನೆಗಳು ಕೊಟ್ಟಿದ್ದಾರೆ. ಜೊತೆಗೆ 8,000 ಕೋಟಿ ಏನು ನಮ್ಮ ರಸ್ತೆಗಳ ಒಂದು ಆಧುನೀಕರಣ, ರಸ್ತೆಗಳ ಮಾರ್ಪಾಡಿಗೆ ಒಂದು 8,000 ಕೋಟಿ ಸಹ ಇಟ್ಟಿದ್ದಾರೆ. CM ಸಿದ್ದರಾಮಯ್ಯ ಅವರ ಕೊನೆಯ ಬಜೆಟ್ ಅನಿಸುತ್ತಾ ನಿಮಗೆ? ಇಲ್ಲ CM ಬದಲಾವಣೆ ವಿಚಾರದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಇವತ್ತು ಬಜೆಟ್ ದಿನ ನಮ್ಮ ರಾಜ್ಯದ ತಾಯಿಯಂದರು ಹಾಗೂ ಯುವಕರು ಹಾಗೂ ನಮ್ಮ ರೈತರಿಗೆ ಉತ್ತಮವಾದ ಬಜೆಟ್ ಕೊಟ್ಟಿದ್ದಾರೆ. ಅವರು ಹೀಗೆ ಮುಂದುವರಿಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು. ನೀವು ಸಾಕಷ್ಟು CM ಬದಲಾವಣೆ ವಿಚಾರ ಬಗ್ಗೆ ಮಾತಾಡಿದ್ರಿ. DK ಶಿವಕುಮಾರ್ ಅವರು CM ಆಗಬೇಕು ಅನ್ನೋ ವಿಚಾರ. ಇದು ಐತಿಹಾಸಿಕ ಬಜೆಟ್ ಒಂದು ಕಡೆ ಆದರೆ ಅವ್ರಿಗೊಂದು ಅವಕಾಶ ಮುಂದಿನ ಬಜೆಟ್ಗೆ ಅಥವಾ ಮುಂದಿನ ಚುನಾವಣೆಗೆ ಆಗುತ್ತಾ? ಹೀಗೆ ಈ ರೀತಿ ವಿಚಾರ ಮಾಡೋದು. ಅವರು 16ನೇ ಬಜೆಟ್ ಮಂಡನೆ ಮಾಡಿದ್ದಾರೆ. ಅವರು ಇದೇ ರೀತಿ 25 ಬಜೆಟರು ಮಂಡನೆ ಮಾಡಲಿ ಅಂತ ಆಶಿಸ್ತೀನಿ. ಅದಕ್ಕೇನು CM ಬದಲಾವಣೆ ಬೇಡ ಅಂತೀರ? 25 ಬಜೆಟ್ಗೆ ಹೋಗ್ಬೇಕಂದ್ರೆ CM ಯಾರು ಇರ್ತಾರೆ ನಿಮಗೆ ತಮಗೆ ಗೊತ್ತಾಗಿದೆ. ಬಜೆಟ್ ಮಂಡನೆ. ಥ್ಯಾಂಕ್ ಯು. ಇದಿಷ್ಟು ಶಾಸಕ ಬಸವರಾಜ ಶಿವಗಂಗ ಅವರ ಮಾತು. ಕ್ಯಾಮರಾ ಪರ್ಸನ್ ಪವನ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.